ನಮಸ್ಕಾರ ಸ್ನೇಹಿತರೆ. ಇವತ್ತು ಮಾರ್ಚ್ 26ನೇ ತಾರೀಕು ಗುರುವಾರ ಗೃಹಲಕ್ಷ್ಮಿಯರಿಗೆ ಭರ್ಜರಿಯಾದ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಯಾರೆಲ್ಲ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇದ್ರಿ, ಈಗೆಲ್ಲ ಬೆಳ್ಳಂಬೆಳಗ್ಗೆನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು ರಾಜ್ಯ ಸರ್ಕಾರದ ವಿರುದ್ಧ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಹಣ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಮಾಡ್ತಾ ಇಲ್ಲ, ನೀವು ಹಣ ಕೊಡುವುದನ್ನು ಬಂದ್ ಮಾಡಿದ್ರಿ. ಯಾಕಂದ್ರೆ ಇಲ್ಲಿ ಯಾರಿಗೆ ಹಣ ಬರುತ್ತೋ ಯಾರಿಗೆ ಬರೋದಿಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಕೆಲವೊಬ್ಬರಿಗೆ ಮಾತ್ರ ಹಣ ಜಮಾ ಆಗ್ತಾ ಇದೆ, ಇನ್ನು ಬಹಳಷ್ಟು ಮಂದಿಗೆ ಹಣ ಜಮಾ ಆಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಹಣ ಕೊಡುವುದನ್ನ ಬಂದ್ ಮಾಡಿದಾರ, ಲಿಸ್ಟ್ ಇಂದ ಹೆಸರು ತೆಗೆದಾಕಿದಾರ. ಮತ್ತೆ ಎಲ್ಲಾ ಪ್ರಯತ್ನ ಮಾಡಿದ್ರು, ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು ಕೂಡ ಹಣ ಯಾಕೆ ಬರ್ತಿಲ್ಲ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಕೊನೆಗೂ ನಿಮ್ಮ ಖಾತೆಗಳಿಗೆ ಹಣ ಬರುವಂತಹ ಭಾಗ್ಯ ಬಂದೇ ಬಿಡ್ತು. ಇವತ್ತು ಗುರುವಾರ 27ನೇ ಕಂತಿನ ಜೊತೆಗೆ ಪೆಂಡಿಂಗ್ ಹಣ ಖಾತೆಗಳಿಗೆ ಬರ್ತಾ ಇದೆ. ಹೌದು, ಯಾವ ಜಿಲ್ಲೆಗಳಿಗೆ ಇವತ್ತು 27ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಪೆಂಡಿಂಗ್ ಹಣ ಎಷ್ಟು ಫಲಾನುಭವಿಗಳಿಗೆ ಬರ್ತಾ ಇದೆ, ಇನ್ನು ಕೆಲವು ಫಲಾನುಭವಿಗಳಿಗೆ ಯಾಕೆ ಬರ್ತಾ ಇಲ್ಲ, ಏನ್ ಸಮಸ್ಯೆ ಆಗಿದೆ ಅಂತ ಎಲ್ಲ ಮಾಹಿತಿನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ಮತ್ತೆ ಕಡ್ಡಾಯವಾಗಿ ನೀವು ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್, ಲಕ್ಷ್ಮಿ ಹೆಬ್ಬಾಳ್ಕರ್ ಖುದ್ದಾಗಿ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಮಾಹಿತಿ ಕೊಟ್ಟಿರೋದು. ಸ್ನೇಹಿತರೆ, ಇವತ್ತು 27ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಹಣ ಕೂಡ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಎಲ್ಲ ಕಂಪ್ಲೀಟ್ ಆದಂತಹ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ಹಾಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಹೊಸ ಅಪ್ಡೇಟ್ ನ ಮಾತ್ರ ನಾವು ಕೊಡ್ತಾ ಇದೀವಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋದೆ, ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ. ಅದಕ್ಕಾಗಿ ಕೆಲವರಿಗೆ ಹಣ ಬರ್ತಾ ಇದೆ, ಇನ್ನು ಕೆಲವರಿಗೆ ಹಣ ಬರ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಹಣ ಹಾಕ್ತಾ ಇದ್ದಾರೆ, ಅದಕ್ಕಾಗಿ ಹಣ ಎಲ್ಲರಿಗೂ ಬರ್ತಾ ಇಲ್ಲ ಅಂತ ಮಾಹಿತಿ ನಿಮಗೆ ಗೊತ್ತಿದೆ. ಇಲ್ಲಿ ರಾಜ್ಯ ಸರ್ಕಾರದ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ, ನಾವು ಪ್ರತಿಯೊಂದು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಒಂದು ನೆನಪಿಟ್ಟುಕೊಳ್ಳಿ, ಹಣ ಬಿಡುಗಡೆ ಆಗ್ತಾ ಇರೋದು ನಿಜ, ಮತ್ತೆ ನಿಮ್ಮ ಖಾತೆಗಳಿಗೆ 100% ಆಗಿ ಬಂದೇ ಬರುತ್ತೆ. ಹಾಗಾದರೆ ನೀವು ಕೆಲವೊಂದು ಕೆಲಸಗಳನ್ನು ಕಡ್ಡಾಯವಾಗಿ ಇಮಿಡಿಯೇಟ್ಲಿ ಮಾಡಲೇಬೇಕು. ಒಂದು ಜೀವಿತ ಪ್ರಮಾಣ ಪತ್ರ ಏನಿದೆ ಅದನ್ನ ನೀವು ಸಬ್ಮಿಟ್ ಮಾಡಲೇಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ನಾವು ಹೇಳಿದೀವಲ್ಲ, ನೀವು ಮಾಡಿಲ್ಲ, ಅದಕ್ಕಾಗಿ ಹಣ ಬಂದಿಲ್ಲ, ಈ ಮಾತನ್ನ ಮಾಹಿತಿ ಕೊಡ್ತಾ ಇದೆ. ಸೊ ಅದಕ್ಕೆ ನಿಮ್ಮ ಬ್ಯಾಂಕ್ಗಳಲ್ಲಿ ಹೋಗಿ ಜೀವಿತ ಪ್ರಮಾಣ ಪತ್ರವನ್ನು ಇಸ್ಕೊಂಡು ಫುಲ್ಫಿಲ್ ಮಾಡಿ ಅಲ್ಲೇ ನೀವು ಸಬ್ಮಿಟ್ ಮಾಡಬೇಕು. ಇದರ ಜೊತೆಗೇನೆ ಒಂದು ಸಾರಿ ತಾಲೂಕ್ ಪಂಚಾಯತಿನ ವಿಸಿಟ್ ಮಾಡಿ, ಯಾರಿಗೆ ಹಣ ಬಂದಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅನ್ನೋರು ತಾಲೂಕ್ ಪಂಚಾಯತಿನ ವಿಸಿಟ್ ಮಾಡಿ. ಅಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ, ಯಾಕೆ ಹಣ ಬಂದಿಲ್ಲ ಒಂದು ಸ್ಟೇಟಸ್ ನ ತಿಳ್ಕೋಬೇಕು. ಹಾಗಾದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಹಾಗಾದ್ರೆ ಇದೀಗ ಬಂದಿರುವಂತಹ ಗುಡ್ ನ್ಯೂಸ್ ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತೇ 27ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಒಂದು ಹಾಸನ ಜಿಲ್ಲೆ, ಕಲಬುರಗಿ, ವಿಜಯನಗರ, ಬಳ್ಳಾರಿ, ಗದಗ, ಧಾರವಾಡ, ಯಾದಗಿರಿ, ಉತ್ತರ ಕರ್ನಾಟಕ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ 27ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಕೆಲವೊಬ್ಬರಿಗೆ ಹಣ ಬಂದಿರಬಹುದು, ಕೆಲವರಿಗೆ ಹಣ ಬರ್ದೇ ಇರಬಹುದು. ದಯವಿಟ್ಟು ನೀವು ಕಾಯ್ತಾನೆ ಇರಬೇಕು. ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಭರ್ಜರಿಯಾದ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಈ ಒಂದು ಪೆಂಡಿಂಗ್ ಹಣ ಯಾರಿಗೆ ಬಾಕಿ ಇತ್ತು, 24 ಆಗಿರ್ಬೋದು, 25 ಆಗಿರ್ಬೋದು, ಅದ್ರ ಜೊತೆಗೆ 26ನೇ ಕಂತಿನ ಪೆಂಡಿಂಗ್ ಹಣದ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡಿ ನಿನ್ನೆ ಹಣವನ್ನು ಬಿಡುಗಡೆ ಇಮಿಡಿಯೇಟ್ಲಿ ಆಗಿ ಮಾಡಬೇಕು. ಅವರ ಖಾತೆಗಳಿಗೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಕೆಲವೊಬ್ಬರಿಗೆ ಎಲ್ಲ ಮಾಹಿತಿ ಸರಿಯಾಗಿದ್ದು ಹಣ ಹೋಗಿಲ್ವಂತೆ, ಅಂತವರ ಖಾತೆಗಳಿಗೆ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕಾಯ್ತಾ ಇರಿ, ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ತಾ ಇರಿ, ಯಾವುದೇ ಕ್ಷಣದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರಬಹುದು. ಇದೇ ತರ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.